ಮೊರಾರ್ಜಿ ದೇಸಾಯಿ ವಸತಿ ಶಿಕ್ಷಣ ಸಂಸ್ಥೆಗಳ ಪ್ರವೇಶ ಪರೀಕ್ಷೆಯ 2022ರ ಪ್ರಶ್ನೆ ಪತ್ರಿಕೆಯ ವಿಶ್ಲೇಷಣೆ. ಕನ್ನಡ. ಪ್ರಶ್ನೆ 1. ರಂಜನಾ ಈಗ ನರ್ತಿಸುತ್ತಿದ್ದಾಳೆ ಯಾವ ಕಾಲವನ್ನು ಸೂಚಿಸುತ್ತದೆ? ರಂಜನಾ ಈಗ ನರ್ತಿಸುತ್ತಿದ್ದಾಳೆ. ಈಗ ಅಂದರೆ ಏನಾಗ್ತೈತಿ? ಈಗ ನಡೆಯುತ್ತಿರೋದು ವರ್ತಮಾನ ಕಾಲದಲ್ಲಿ ಬರ್ತೈತಿ. ನೆಕ್ಸ್ಟ್ ಪ್ರಶ್ನೆ. 4 ತಂತಿ ಡ್ಯಾಶರ ಕೃತಿಯಾಗಿದೆ. 4 ತಂತಿ ದ ರಾ ಬೇಂದ್ರೆಯವರ ಕೃತಿಯಾಗಿದೆ. 4 ತಂತಿ ದ ರಾ ಬೇಂದ್ರೆಯವರ ಕೃತಿಯಾಗಿದೆ. ಪ್ರಶ್ನೆ 3. ಮಲಿನಗೊಂಡ ನದಿಯಿಂದ ಮನುಷ್ಯ ಜೀವಕ್ಕೆ ಆಗುವ ಪರಿಣಾಮ. ಮಲಿನಗೊಂಡಂತಹ ನೀರಿನಲ್ಲಿ ರೋಗಗಳು ತರುವಂತಹ ಸೋಂಕುಗಳಿರುತ್ತವೆ. ಹಾಗಾಗಿ ಅದೇನಪ್ಪ ಅಂದ್ರೆ ಮನುಷ್ಯರ ಆರೋಗ್ಯಕ್ಕೆ ಅಪಾಯಕಾರಿಯಾಗಿದೆ. 7 ಬಣ್ಣಗಳು ಸೇರಿ ಡ್ಯಾಶ್ ಆಗುತ್ತದೆ. 7 ಬಣ್ಣಗಳು ಸೇರಿ ಕಾಮನಬಿಲ್ಲು ಆಗುತ್ತದೆ. ದಶರಥನಿಗೆ ಎಷ್ಟು ಮಕ್ಕಳು? ಪ್ರಶ್ನೆ 5. ದಶರಥನಿಗೆ ಎಷ್ಟು ಮಕ್ಕಳು? ದಶರಥನಿಗೆ ಎಷ್ಟು ಮಕ್ಕಳಿದ್ದರು? ಈ ವಾಕ್ಯದಲ್ಲಿ ಬಳಸಬೇಕಾದ ಲೇಖನ ಚಿಹ್ನೆಯನ್ನು ಗುರುತಿಸಿ. ಇಲ್ಲಿ ಪ್ರಶ್ನೆಯನ್ನು ಕೇಳಿದ್ದಾರೆ, ಹಾಗಾಗಿ ಪ್ರಶ್ನಾರ್ಥಕ ಚಿಹ್ನೆ ಬರ್ತದೆ. ಆಟಗಾರರು ಆಟಗಳನ್ನು ಆಡಿದರು. ಇದನ್ನು ಏಕವಚನದಲ್ಲಿ ಬರೆದಾಗ ಆಟಗಾರರು ಆಟಗಳನ್ನು ಆಡಿದರು. ಇದನ್ನು ಏಕವಚನದಾಗ ಬರೆದಾಗ ಆಟಗಾರನು ಆಟವನ್ನು ಆಡಿದನು. ಅಪ್ಪ ಪದವನ್ನು ಬಿಡಿಸಿ ಬರೆದಾಗ ಅಪ್ಪ ಪದವನ್ನು ಬಿಡಿಸಿ ಬರೆದಾಗ ಯಾವ ರೀತಿ ಆಗುತ್ತೆ ಅಂತೇಳಿ ಕೇಳಿದ್ದಾರೆ. ಅಪ್ಪ ಪದವನ್ನು ಬಿಡಿಸಿ ಬರೆದಾಗ ಅ ಪ್ಲಸ್ ಪ ಪ್ಲಸ್ ಪ ಪ್ಲಸ್ ಅ ಇದು ಆಗುತ್ತದೆ. ನೆಕ್ಸ್ಟ್ ಪ್ರಶ್ನೆ ಸಂಖ್ಯೆ 7.